ಈ ದೇವಸ್ಥಾನನ ಬರೀ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿರೋದಂತೆ. ಇಲ್ಲಿ ತಪಸ್ ಮಾಡ್ತಿದ್ರು, ಸರಿ. ಅಲ್ಲಿ ಅವರು ಸಮಾಧಿ, ಜೀವಂತ ಸಮಾಧಿ ಆಗಿರೋದು. ಹೆಂಗೈತಾ ಕೊಡ ಇಲ್ಲಿ, ಒಬ್ಬನೇ ತಿಂತ. ಫೋನ್ ಪೇ ಆಯ್ತಾ ನಿಮ್ಮ ಹತ್ರ? ನೀನು 7 ಆದ್ರೆ ಅವ್ರು 14 ಸಕಾಲಾಗಿದೆಯಪ್ಪ. ನೆಕ್ಸ್ಟ್ ಫಿಲಮ್ ಹೀರೋಯಿನ್ ಮಾಡಿಸ್ಬೋದು. ಕರಣ್, ನೀನೊಂದು ಯಾಕೆ ಎಗ್ ರೈಸ್ ಅಂಗಡಿ ಓಪನ್ ಮಾಡಬಾರ್ದು? ಮಾಡುವ, ಬೇಗ ಅನ್ನಿಸ್ತಾ ಇದೆಯಾ? ಚುಮ ಅನ್ನಿಸ್ತಾ ಇದೆಯಾ? ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕಾಲಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಿಮ್ಗೆಲ್ಲರಿಗೂ ಗೊತ್ತು, ಆಲ್ರೆಡಿ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯಕ್ಕೆ ಬಂದು ಇಲ್ಲಿ ರೂಮಲ್ಲಿ ಸ್ಟೇ ಆಗಿದ್ದು, ಬೇಗ ಆಗಿತ್ತು ರೂಮಲ್ಲಿ ಸ್ಟೇ ಆಗಿದ್ದು. ಸೊ ಈಗ ಎಲ್ಲರೂ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಒಬ್ಬೊಬ್ರದ್ದು ಔಟ್ಫಿಟ್ ಚಿಕ್ಕ ಗೈಸ್. ದಿಸ್ ಈಸ್ ಅವರ್ ಮಾಮಿ, ನಮ್ಮ ಅಜ್ಜಿ. ನಾನು ಚಪ್ಪಲ್ ಹಾಕೊಂಡ್ಬಿಟ್ಟಿದ್ದೀನಿ. ಹೊಡಿಯೋದು ಒಂದೇ ಬಾಕಿ ಗೈಸ್. ಚಪ್ಪಲ್ ಹಾಕೊಂಡ್ಬಿಟ್ಟಿದ್ದೆ, ಚಪ್ಪಲ್ ಹಾಕಂಗಿಲ್ಲ ಅಂತೆ. ಸೊ ಈಗ ವಾಪಸ್ಸು ಚಪ್ಪಲ್ ಅಲ್ಲೇ ಇಟ್ಟು ಮತ್ತೆ ಅವ್ರನ್ನೆಲ್ಲರೂ ತೋರಿಸ್ತೀನಿ ನಿಮಗೆ. ಬಾ ಬೇಗ ಬಾ. ಅಲ್ಲಿ ರಾಜ್ಕುಮಾರ್ ನೋಡಿ ಮರ್ತಬಿಟ್ಟು ಇವನು ಹಾಕೊಂಡವನೇ, ನಾನು ಹಾಕೊಂಡಿದ್ದೀನಿ ಗೈಸ್. ನಿಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಈ ಥರ ಸಿಗುತ್ತೆ ರೂಮ್ ನಿಮಗೆ. ಯಾರು ಚಪ್ಪಲ್ ಹಾಕೊಂಡಿಲ್ಲ, ಚಪ್ಪಲ್ ಹಾಕೊಂಡಿದ್ದಾರೆ. ನಾಟ್ ದಟ್ ಮಚ್ ಲಕ್ಸುರಿ. ಈ ಥರ ಸಿಂಪಲ್ ಆಗಿರುತ್ತೆ ಗೈಸ್. 2 ಬೆಡ್ ಹಾಕಿರ್ತಾರೆ ಅಷ್ಟೇ. ಅದ್ರ ಜೊತೆಗೆ ಒಂದು ವಾಶ್ರೂಮು. ಸೊ ನಾನು ನಿನ್ನೆ ರಾತ್ರಿ ಬಂದವರು ಇಲ್ಲೇ ಸ್ಟೇ ಆಗಿದ್ದು. ಆ್ಯಂಡ್ ಇಲ್ಲೆಲ್ಲ ಗೈಸ್ ನಿಮಗೆ ಎಂಥ ಸ್ಕ್ಯಾಮ್ ಗೊತ್ತಾ? ಬೆಳಗ್ಗೆ ಹೊತ್ತು ಚೌಡ್ಗೆಲ್ಲಿ ತೊಗೊಂಡ್ಬಂದ್ಬಿಡ್ತಾರೆ. ಒಂದು ಬಿನ್ಗೆ ನೀರು ತೊಗೊಂಡ್ಬಿಡ್ತಾರೆ, 50 ರೂಪಾಯಿ ಅಂತಾರೆ. ಎಲ್ಲ ಕ್ರೇಜಿಯಾಗಿ ಬಿಸ್ನೆಸ್ ಮಾಡ್ತಾರೆ. ನಮ್ಮ ಮನೆಯವ್ರು ಆಲ್ರೆಡಿ ಅಲ್ಲೋಗ್ತಾರೆ ಗೈಸ್. ಬಾರೋ ಆಲ್ರೆಡಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಯ್ತಾನೆ ಅವ್ರು ಗೈಸ್. ಅವರು ನೋಡಿ ಅಲ್ಲೇ ಅಷ್ಟು ಹೋಗ್ಬಿಡ. ಬೇಗ ಬಾ. ಸೊ ಬನ್ನಿ, ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ನಾವು ದೇವ್ರ ದರ್ಶನ ಮಾಡೋಣ. ನಮ್ಮ ಅಜ್ಜಿಯವ್ರು ಹೋಗ್ತಾವ್ರೆ. ನಮ್ಮ ಮಾವರು ಅಲ್ಲೇ ಬಿಟ್ಬಿಟ್ಟು ಹೋಯ್ತಾನೆ ಐತೆ. ನಾನು ಆ್ಯಕ್ಚುಲಿ ಪಂಚೆ ಶಾರ್ಟ್ ತಂದ್ರೆ ನಾನು ಹಂಗೆ ಹೋಗ್ಬೋದಿತ್ತು ಹಾಕೊಂಡು. ಇಲ್ಲಿ ಮಲ್ಲಿಗೆ ಹೋಗ್ತಕ್ಕಂಥದ್ದು ಮಳ ಇವತ್ತಮ್ಮ ತುಂಬ ಕಾಸ್ಟ್ಲಿ ಆಯಿತು ಮಳ ಇವತ್ತು ಅಂದರೆ. ಮೂರು ಮಳ ಅದೇ ಮಳ ಇವತ್ತಂತೆ ಗೈಸ್. ನೋಡಿ ನಮ್ಮೂರು ಸೈಡಲ್ಲೆಲ್ಲ ಮಳ 20 ರೂಪಾಯಿ ಎಲ್ಲ ಸಿಗುತ್ತೆ. ಇಲ್ಲಿ 50 ರೂಪಾಯಿ ಅಂತ ಮಳ. ನಮ್ಮ ಮಮ್ಮಿ ಅದು ಇಲ್ಲ ನೋಡಿ ನಮ್ಮ ಮೇಡಮ್ ಅವರು, ಮೇಡಮ್ ಅವರು ಹಾಯ್. ಔಟ್ಫಿಟ್ ಚೆಕ್ ತರಾ. ಕೆಳಕ್ಕೆ ಬಿಟ್ಬಿಡ್ತೀವಿ ಸೇರವ, ಕೆಳಕ್ಕೆ ಬಿಟ್ಬಿಡ್ತಾರೆ ತಡಾ. ಹಂಗೆ ನಮ್ಮ ಮತ್ಕೆನ ನೋಡ್ಕೊಂಬಿಡ್ರಿ. ಯಾವ ಕಡೆ ಇರೋ ದೇವಸ್ಥಾನ ಯಾವ ಕಡೆ? ಇದೇನಿದು ಗೈಸ್? ಇಲ್ಲಿ ನೋಡಿ, ಏನು ಕೊಳ ಟೈಪ್ ಇದೆ ಗೈಸ್. ಚೆನ್ನಾಗಿದಲ್ಲ ಸಿ, ಕೊಳ ಟೈಪ್ ಇದೆ. ರಾಘವೇಂದ್ರ ಸ್ವಾಮಿ ಮಠ ಅಲ್ಲಿದೆ ಗೈಸ್. ಅಲ್ಲಿ ಅದೇ ಎಂಟ್ರೆನ್ಸ್. ಬೋವಾ ಬರ್ರಿ ಹೋಗೋಣ. ಇಲ್ಲಿ ನೋಡಿ ನಮ್ಮ ಪಲ್ಟಾರಿಗಳನ್ನ. ಹ್ಞೂ, ಇನ್ನೇನು ಅಲ್ಲೇ ದೊಡ್ಡ ಮನುಷ್ಯ ನೀನು. ಇನ್ನೇನು ಹಂಗಾರೆ ಮದುವೆ ಮಾಡೋದಾ ಈ ವರ್ಷ? ಈ ವರ್ಷ ಮದುವೆ ಮಾಡೋದಾ? ಮಾವ ಅಲ್ಲೇ ಹೋಯ್ತು. ಬಾ. ನಮ್ಮ ನೋಡಿ ಇಲ್ಲಿ ಮದುವೆ ಗಂಡು ಹೆಂಗೆ ರೆಡಿ ಆಗೋಣ ಗೈಸ್. ಇವ್ರನ್ನ ತೋರಿಸ್ಬೇಕು ಮೇಯ್ನು. ಅನಿತಕ್ಕ ಇದು ಹಾಕ್ಸ್ಕೋಬೇಕಾಯ್ತಾ? ಈ ಹುಡುಗಿ ಆಗ್ತೈತಲ್ಲ ಅದನ್ನ ಹಾಕ್ಸ್ಕೋಬೇಕು. ಕರಣ್ ಇದು ಹಾಕ್ಸ್ಕೋಬೇಕಾ? ಈಗ ಬೇಡವಾ? ಅಲ್ಲಿ ಹಾಕ್ಸ್ಕೊಳ್ಳೋಣ. ಅಲ್ಲಿ ಹಾಕ್ಸ್ಕೊತೀವಿ ಕಣಮ್ಮ. ಬೇಡ ಬಾ, ನಿಮ್ಗೆ ಅಟ್ಟಾಡ್ಸ್ಕೊಂಡು ನಡೀತಾರೆ. ಅಲ್ಲಿ ಹಾಕಲ್ವಾ? ಯಾಕೆ? ಹ್ಞೂ, ಅದಕ್ಕೆ ಅಲ್ಲಿ ಹಾಕ್ಸ್ಕೊಳ್ಳೋಣ ಬಾ. ಇರ್ಲಿ ಈಗೇನು ಬೇಡ ಸುಮ್ಮನೆ. ಈಗ ಮಲ್ಲಿಗೆ ಹೂವು ತಗೊಂಡ್ರು, ಎಲ್ಲರೂ ಮಲ್ಲಿಗೆ ಹೂವು ತಗೊಂಡು ಸ್ವಲ್ಪ ಮಾಡ್ಕೊಂತವ್ರೆ. ಸೊ ಇವ್ರನ್ನೆಲ್ಲರನ್ನು ಕರ್ಕೊಂಡು ನಾವು ಬೇಡ ಕಣವ ಈಗ ದೇವಸ್ಥಾನದ ಹತ್ರ ಹೋಗ್ಬೇಕು. ಅಲ್ಲಿ ಕಾಣಿಸ್ತೈತೆ ನೋಡಿ ಗೈಸ್, ರಾಘವೇಂದ್ರ ಮಠ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲೇ ದೇವಸ್ಥಾನ ಇರೋದು. ಸೊ ಇವಾಗ ಬನ್ನಿ ಎಲ್ಲರೂ ಬನ್ನಿ. ಚಲೋ. ಸೊ ಬನ್ನಿ ಗೈಸ್, ಇವ್ರನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ಏನು ಗೈಸ್ ಇದು ರಶ್ಶು, ರಸಿದೆ ಜನ ನೋಡಿ ಹೆಂಗೆ.
ಹ್ಞೂ ಅಲ್ಲಿಂದ ಬರ್ಬೇಕು ಅನಿಸ್ತದೆ ಕ್ಯೂ. ಮಾವ ಎಲ್ಲೈತು ಗೈಸ್? ನಮ್ಮ ಮಾವ ಆಗಲೇ ಬಂದರು, ಎಲ್ಲಾದರೂ ಅನ್ನೋದೇ ಗೊತ್ತಿಲ್ಲ. ಸೊ ಈಗ ಅವ್ರನ್ನ ಹುಡುಕೋದು ಇನ್ನೊಂದು ದೊಡ್ಡ ಟಾಸ್ಕ್. ಎಲ್ಲವರೇ ನಮ್ಮ ಮಾವ ಎಲ್ಲೈತು? ಖುಷಿ ಜನ ಇದ್ದಾರೆ ಗೈಸ್ ಆಲ್ರೆಡಿ. ಭಾನುವಾರ ಬೇರೆ ಇವತ್ತು ಫುಲ್ ರಶ್ಶು. ನೋಡಿ ನೆಕ್ಸ್ಟ್ ಲೆವೆಲ್ ಜನ. ಜೈ ರಾಘವೇಂದ್ರ. ಇವರೆಲ್ಲ ನಮ್ಮನೆಯವರೆಲ್ಲರೂ ಮಾವೆಲ್ಲ ಇವ್ರು ಮುಗಿರ್ಲಿಲ್ಲ. ಪೂಜೆ ಮಾಡಿಸ್ತಾರ ಕೇಳು, ಪೂಜೆ ಮಾಡಿಸಿದ್ದು ಬರ್ತಾರೆ ರೀ ಗೈಸ್. ಅವ್ರೆಲ್ಲ ಬಂದಮೇಲೆ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಗೈಸ್. ಫೈನಲಿ ನಮ್ಮ ಮಾವನ ಹುಡುಕ್ಬಿಟ್ಟು ನಾವೀಗ ಕ್ಯೂ ಸ್ಟಾರ್ಟಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಕ್ಯೂ ತುಂಬ ಇದೆ ಗೈಸ್. ನೋಡಿ ಇಲ್ಲೇ 3 ಲೈನ್ ಐತೆ ಹತ್ತತ್ರ. ಸೊ ತುಂಬ ಜನ ಇದ್ದಾರೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬರೋಣ ಬನ್ನಿ. ನಮ್ಮ ಮನೆಯವ್ರು ಆಲ್ರೆಡಿ ಇಲ್ಲಿ ಪಕ್ಕದ ಲೈನ್ಗೆ ಹೋಗ್ತಾವ್ರೆ ಅನಿಸುತ್ತೆ. ನಮ್ಮ ಮಾವ ಇರುತ್ತೆ. ಮಾವ ಸಿಕ್ತಂತ ನಡಿ 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 ನಡಿ. ಎಲ್ಲ ಇಲ್ಲಿ ಗಂಧ ಹಾಕ್ಸ್ಕೊಂತವ್ರೆ ಗೈಸ್ ತಲೆಗೆ. ನಮ್ಮ ಅಕ್ಕವರು ನಾವು ಹಾಕ್ಸ್ಕೊಂಬಂದ ಗಂಧ ಅಲ್ಲ, ಹಾಕ್ಸ್ಕೊಂತವ್ರೆ ಎಲ್ಲರೂ ಒಟ್ಟೊಟ್ಟಿಗೆ. ಹಾಕ್ಸ್ಕೊಳ್ಳೋದ ಗಂಧ ಹಾಕ್ಸ್ಕೊಳ್ಳೋದು? ಅದು ಬೇಡವಾ ಗಂಧ? ಹೋಗಿ ಬಂದಲ್ಲ. ಚಲೋ ಇವರೆಲ್ಲ ಈಗಲೇ ಹಾಕ್ಸ್ಕೊತಾವ್ರು. ಮತ್ತೆ ನಿಮ್ಗೆ ಬೇಕಾದ್ರೆ ಹಾಕ್ಸ್ಕೊ. ಇಲ್ಲೇ ಹಾಕ್ಸ್ಕೊಬಿಡೋದಾ? ಏ ಬಾರ ಹಾಕ್ಸ್ಕೊಳ. ಹಾಕಪ್ಪ. ಜೈ ರಾಘವೇಂದ್ರ. ಏ ಸರಿ ಎಲ್ಲ ಆಲ್ರೆಡಿ ಕ್ಯೂ ಅಲ್ಲಿ ನಿಂತವ್ರೆ. ಅದು ಇದು ಹಾಕ್ಸ್ಕೊಳಕ್ಕೆ ಅಂತ. ಸೊ ಇದೆಲ್ಲ ಹಾಕ್ಸ್ಕೊಂಡಾಯ್ತು. ಇವಾಗ ಇಲ್ಲಿಂದ ಹೋಗದೆ. पूज्याय राघवेन्द्राय सत्यधर्मरताय ಗೈಸ್ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ದೇವ್ರ ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂತಾರೆ. ನೋಡಿ ಎಲ್ಲರೂ ಒಂದು ಕಡೆಯಿಂದ ಫೋಟೋ ತೆಗೆಸ್ಕೊತಾರೆ. ನೆಲ ಬೇರೆ ಸುಡ್ತೈತೆ. ನಾನಂತೂ ತೈತಕ ಅಂತ ಕುಣಿತಾ ಇದ್ದೀನಿ. ಇವರೆಲ್ಲ ನೋಡಿ ಎಲ್ಲ ಬಂದವರಲ್ಲಿ. ಕೀಯಲ್ಲಿ ರೂಮ್ಗಳು ಕೀಯಲ್ಲಿ ನಮ್ಮಮ್ಮ ಆಲ್ರೆಡಿ ರೂಮ್ಗೆ ಹೋಗ್ಬಿಟ್ಟಾರೆ ಗೈಸ್. ಬಿಸಿಲು ತಡೆಯೋಕ್ಕಾಗಿದೆ. ಸೊ ಇವರು ಎಲ್ಲ ಇವಾಗ ಹೋಯ್ತಾರೆ ರೂಮ್ಗೆ. ಇನ್ನು ಕೆಲವರಲ್ಲಿ ಪ್ರಸಾದ ತರಕ್ಕೆ ಹೋಗೋರೆ. ಪ್ರಸಾದ ಕ್ಯೂ ಜಾಸ್ತಿ ಐತೆ ಗೈಸ್. ಎಲ್ಲವ್ರವರು ಯಾವ ಕಡೆ ಅವರೇ? ಮಾವರು. ನಮ್ಮ ಮಾವರೆಲ್ಲ ಪ್ರಸಾದ ತರಕ್ಕೆ ಹೋಗೋರೆ. ಫುಲ್ ರಶ್ ಐತೆ ಗೈಸ್. ಏನು ಬಿಸಿಲು. ಅಯ್ಯೋ 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 ಅಯ್ಯೋ. ಇಲ್ಲಿ ನಮ್ಮ ಕರಣ್ ರಾಜ್ಕುಮಾರು, ನಮ್ಮ ಚಿಂಟಾರ್ಡಿಗೋರು ಇಲ್ಲಿ ಹೋಗಿ ನಿಂತವ್ರೆ. ಇಲ್ಲಿ ನೋಡಿ ಎಷ್ಟು ರಶ್ ಐತೆ ಗೈಸ್. ಇದು ನೆಕ್ಸ್ಟ್ ಲೆವೆಲ್ ರಶ್. ವರ್ಷ ಜನ ಬಂದಿಲ್ಲ ಭಾನುವಾರ ಆಗಿರೋದಕ್ಕೂ ಅದಕ್ಕೂ. ನೋಡಿ ಇಲ್ಲೇ ನಿಂತವ್ರೆ ಎಲ್ಲರೂ. ರಾಜ್ಕುಮಾರ್. ಸೊ ಇವರು ಅಲ್ಲಿಂದ
ಪ್ರಸಾದ ಇಸ್ಕೊಂಡು ಬರ್ತಾರೆ. ಪ್ರಸಾದ ಇಸ್ಕೊಂಡು ಬಂದಮೇಲೆ ನೆನ್ನೆ ಬಂದ್ವಲ್ಲ ಅದೇ ಗಾಡಿಗೆ ಹೇಳಿದ್ದೀವಿ. ಸೊ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಇದೆಯಲ್ಲ, ಪಂಚಮುಖಿ ಆಂಜನೇಯ ಅದು ಇದೆಯಲ್ಲ ಇದೆಯಲ್ಲ, ಸೊ ಅದು ನೋಡೋಕ್ಕೆ ಅಂತ ಕೇಳಿದ್ದೀವಿ. ಸೊ ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ಒಟ್ಟಿಗೆ ಇಲ್ಲಿಂದ ಆ ಪ್ಲೇಸಸ್ ನೋಡೋಕೆ ಹೋಗಬೇಕು. ಆ್ಯಂಡ್ ನೋಡಿದ್ರಲ್ಲ ಪ್ರೀವಿಯಸ್ ಕ್ಲಿಪ್ಪಿಂಗ್ ಬಂದಿದ್ದು, ದೇವ್ರ ದರ್ಶನ ಮಾಡಿದ್ದು, ದೇವಸ್ಥಾನ ಸರೌಂಡಿಂಗ್ ತೋರಿಸಿದ್ದು, ಪ್ರಸಾದ ತಿಂದಿದ್ದು, ಏನೇನೆಲ್ಲ ಪ್ರಸಾದ ಇತ್ತು ಅಂತ. ಸೊ ಸಖತ್ತಾಗಿತ್ತು. ಯಾರು ಬಂದಿಲ್ಲ, ಯಾರು ಬರಬೇಕು ಅಂದ್ಕೊಂಡಿದ್ರೆ ಬನ್ನಿ, ವಿಸಿಟ್ ಮಾಡಿ, ರಾಯರು ದರ್ಶನ ಪಡೀರಿ ಅಂತ ಹೇಳ್ತಾ. ಸೊ ಇವಾಗ ಸದ್ಯಕ್ಕೆ ಅವರು ಕಾಲ್ ಮಾಡಿಬಿಟ್ಟು ಅವ್ರನ್ನ ಬರೋಕ್ಕೆ ಕೇಳ್ಬಿಟ್ಟು ಇಲ್ಲಿಂದ ಬೇರೆ ಬೇರೆ ಪ್ಲೇಸಸ್ ನೋಡೋಕೆ ಹೋಗೋಣ. ಬನ್ನಿ ಹೋಗೋಣ. ಈಗಲೇ ಬಾಯ್ ಬರಲ್ಲ, ಇನ್ನೂ ಲೇಟು. ಸೊ ಗೈಸ್ ಫೈನಲಿ ಇಲ್ಲಿ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಅಕ್ಕ ಶೀಲಾ ಕೊಡ್ತಾವ್ರೆ. ಕೊಡಿ ಕೀ ಕೊಡಿ, ನಾವು ಅಲ್ಲಿ ಕೊಡ್ತೀವಿ. ಸೊ ಇಲ್ಲಿ ಇವಾಗ ನೋಡಿ ಎಲ್ಲರೂ ಲಗೇಜ್ ಎತ್ಕೊಂಡು ಫುಲ್ ರೆಡಿ ಆಗವ್ರೆ. ನೀವು ಯಾಕೆ ನೀವು ಮಕ್ಕನೇ ತೋರಿಸೋಣ ನೀವು? ಹಾಂ ನಡ್ರಿ. ಸೊ ಗೈಸ್ ಚೆಕ್ಔಟ್ ಟೈಮ್. ಕೀ ಎಲ್ರಮ್ಮ? ಇದು ಇಟ್ಕೋ. ಎಲ್ಲಿ ಇದ್ರ ಮೇಲೆ ಕೂರಿಸ್ಬಿಟ್ಟು ಎಳ್ಕೊಂಡು ಹೋಗ್ಬಿಡು. ಇದೊಂದು ನಿನ್ನ ಕೈಲಿ ಇಟ್ಕೋ, ಇದು ನಿನ್ನ ಜವಾಬ್ದಾರಿ, ನನಗೆ ಕೊಡ್ಬೇಕು ನೀನು. ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀನು ಸರಿ ಶೀಲಾಕವ್ರು ಏನೂ ಕತ್ಕೊಂಡೋಗಿಲ್ಲ ಅಂತ. ಬಾ ಏನು ನಡಿ ಅಮ್ಮ, ಇನ್ನೊಂದು ಕೀ ಕೊಡಮ್ಮ. ಅಲ್ಲೈತಾ? ನಡ್ರಿ ಎಲ್ಲರೂ ನಡ್ರಿ. ಚಲ ಅಪ್ಪ ಬಾ ಆಮೇ ಬಾ ಬಾಲಿ ನಡಿ ಅಲ್ಲಿ ಫಸ್ಟ್. ಹಾಂ ಬಿಡು ಅವ್ರು ಹಾಕತ್ತಾರ ಬಿಡು. ಕೊಡ್ರವ ಕೀ ಕೊಡ್ರವ. ಕೀ ಬನ್ನಿ. ಸೊ ಗೈಸ್ ಈಗ ಅಲ್ಲಿ ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ ಗೈಸ್. ಅಡ್ವಾನ್ಸ್ ಇಸ್ಕೊಂಡಿರೋದನ್ನ ಕೀ ಕೊಟ್ಬಿಟ್ಟು ವಾಪಸ್ ಅಡ್ವಾನ್ಸ್ ಇಸ್ಕೋಬೇಕು. ಅಂದರೆ ನಿಮ್ಮದು ರೂಮ್ದು ಎಷ್ಟು ಪ್ರೈಸ್ ಇರುತ್ತಲ್ಲ ಅಷ್ಟೇ ಅಡ್ವಾನ್ಸ್ ಇಸ್ಕೊತಾರೆ. ಸೊ ಈ ಕೀ 3 ವಾಪಸ್ ಕೊಟ್ಬಿಟ್ಟು ನೀವು ಅಡ್ವಾನ್ಸ್ ಕೊಟ್ಟಿರೋದನ್ನ ಏನಿರುತ್ತೆ ಅದನ್ನ ಇಸ್ಕೊಬೇಕು. ಸೊ ಇಲ್ಲಾಂದರೆ ಕೀಗೆ ಏನಾದ್ರು ಕಳ್ಳಾಕಿದ್ರೆ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವರು. ಸೊ ಇಲ್ಲೆಲ್ಲ ಆಲ್ರೆಡಿ ಎಕ್ಸಿಟ್ ಆಗ್ತಾವ್ರೆ. ನಮ್ದು ಇನ್ನೇನು ಟೆಂಪೋ ಬರುತ್ತೆ. ಟೆಂಪೋ ಬಂದಮೇಲೆ ಹತ್ಕೊಂಡು ಇವರೆಲ್ಲನೂ ಕರ್ಕೊಂಡು ಹೋಗಬೇಕು. ಇಲ್ಲಿಂದ ರಾಯರು ಹಳೇ ಫಸ್ಟ್ ಇದ್ರಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ಪಂಚಮುಖಿ ಆಂಜನೇಯ ಅದೆಲ್ಲ ತೋರಿಸ್ತಾರೆ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಕೀ ಕೊಟ್ಬಿಟ್ಟು ಇಸ್ಕೊಂಡು ಹೋಗೋಣ. ಸೊ ಗೈಸ್ ನಾವಲ್ಲಿ ರೂಮ್ ಚೆಕ್ಔಟ್ ಮಾಡಿಕೊಂಡು ಗಾಡಿ ಹಿಡ್ಕೊಂಡು ಇವಣ್ಣ 2:30 ಬರ್ತೀನಿ ಅಂದನು 3:45 ಬಂದ ಗೈಸ್. ಸೊ ಈಗ ಎಲ್ಲರೂ ಗಾಡಿಯಲ್ಲಿ ಕರ್ಸ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಉದ್ದ ಐತೆ ಸ್ಟ್ಯಾಚು. ಬರ್ರಿ ಬೇಗ ಟೈಮ್ ಆಯ್ತದೆ. ಟ್ರೈನ್ ಕ್ಯಾಚ್ ಮಾಡ್ಬೇಕು. ಆಮೇಲೆ ಚಪ್ಪಲ್ ಇಲ್ಲೇ ಬಿಡ್ರಿ. ಸೊ ಬನ್ನಿ ಗೈಸ್, ನಿಮ್ಮನ್ನು ಆಂಜನೇಯನ ದರ್ಶನ ಮಾಡಿಸ್ತೀನಿ. ಎಲ್ಲ ಇಲ್ಲಿಂದನೇ ನೋಡ್ಕೊಳ್ಳಿ. ಆಹಾ ಮಾರುತಿ ಕಾಪಾಡಪ್ಪ. ನೋಡಿ ಗೈಸ್ ಹೆಂಗಿದೆ ಮೂರ್ತಿ. ನಮ್ಮ ಅತ್ತಿಗೆ ಇಲ್ಲೇ ಹೋಯ್ತಾವ್ರೆ. ಓ ಶಾಮ ಮಾಡ್ತಿದ್ಯಾ? ಬಾ ನಮ್ಮ ಬಾಸು. ನಿಮ್ಗೆಲ್ಲರಿಗೂ ಗೊತ್ತು ನನ್ನ ಬಾಸು ಇವರೇ ಅಂತ. ಜೈ ಹನುಮಾನ್. ಶುದ್ಧ ಆಯ್ತು ನೋಡಿ ಗೈಸ್. ಸೊ ಇಲ್ಲಿಗೆ ಮಂತ್ರಾಲಯಕ್ಕೆ ಬಂದರೆ ಇವೆಲ್ಲ ಮ್ಯಾಂಡೇಟ್ರಿ ದೇವಸ್ಥಾನಗಳು ನಿಮಗೆ. ಸೊ ನೋಡಿ, ಯಾರು ಬರೋಕ್ಕಾಗಿಲ್ಲ ಅವ್ರಿಗೆ ನಾನೇ ತೋರಿಸ್ತಾ ಇದ್ದೀನಿ. ಜೈ ಆಂಜನೇಯ. ಇದಕ್ಕೆ 3 ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಎಲ್ಲರೂ ಇಲ್ಲೇ ನಮಸ್ತೆ ಕರಣಣ್ಣ. ಜೈ ಹನುಮಾನ್. ಜೈ ಶ್ರೀರಾಮ್. ನೋಡಿ ಎಲ್ಲ ಕಡೆ ಹೋಮ್ ಅಂತ ಹಾಕವ್ರೆ. ಹೆಂಗಿದೆ? ನೈಸ್ ಅಲ್ಲ? ಚೆನ್ನಾಗಿದೆ. ನಾನು ಮಂತ್ರಾಲಯಕ್ಕೆ ಬಂದಿದ್ದೆ, ಬಟ್ ಆಂಜನೇಯ ದೇವಸ್ಥಾನಕ್ಕೆ ನಾನು ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್. ಸೊ ಬನ್ನಿ ಇಲ್ಲಿಂದ ಇನ್ನೊಂದು ಕಡೆ ಹೋಗೋಣ ಗೈಸ್. ನಾವು ಆಂಜನೇಯ ದೇವಸ್ಥಾನ ನೋಡಿಕೊಂಡು ಈಗ ಬಂದಿರೋದು ಜಪತಕಟ್ಟಿ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್. ಸೊ ಇದು ಒಂದು ದೇವಸ್ಥಾನ ಇಲ್ಲಿದೆ. ಸೊ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಪಕ್ಕದಲ್ಲಿ ಒಂದು ಹೊಳೆ ಐತೆ ಗೈಸ್. ಆ ಹೊಳೆ ತೋರಿಸ್ಬಿಡ್ತೀನಿ ನೋಡಿ. ನಮ್ಮ ಮನೆಯವರೆಲ್ಲ ಆಲ್ರೆಡಿ ನನ್ನ ಬಿಟ್ಬಿಟ್ಟು ಹೊಳೆ ನೋಡ್ತಾವ್ರೆ. ನಾನು ಬೇರೆ ಚಪ್ಪಲ್ ಹಾಕೊಂಬಂದ್ಬಿಟ್ಟಿದ್ದೆ. ಇಲ್ಲೇ ಬಿಟ್ಬಿಟ್ಟು ಅದಕ್ಕೆ ನಮ್ಮ ಅದಕ್ಕೆ ಅಲ್ಲಿ ಪಾಪನ್ ಕರ್ಕೊಂಬತ್ತವ್ರೆ ನೋಡಿ. ಇಲ್ಲಿನ ಹೊಳೆ ಇದೆ, ಬಟ್ ನೀರು ಅಷ್ಟಾಗಿ ಬಂದಿಲ್ಲ. ಹಾಂ, ಕುಡಿಯೋರು ಕುಡ್ಕೋಬೋದು, ತೊಳೆಯೋರು ತೊಳ್ಕೊಬೋದು, ನೋಡೋರು ನೋಡ್ಕೋಬೋದು. ಇದು ಹೊಳೆ ಗೈಸ್. ನೀರಿನ್ನ ಬಂದಿಲ್ಲ, ಬರಬೇಕು. ಇರೋದೆಲ್ಲ ಹೋಗ್ಬಿಟ್ಟೈತೆ. ಇದೇನಿದು ಬಂಡೆಕಲ್ಲು ಹಿಂಗಾಕವ್ರಲ್ಲ? ಬಂಡೆಕಲ್ಲು ಹಾಕಿರೋದಲ್ಲ. ಹಾಂ ಉಂಕಣ ಇದು ಇವರೇ ತಂದು ಹಾಕಿರೋದು. ಕಟ್ಟಕ್ಕೆ ಮೋಸ್ಟ್ಲಿ ಇಲ್ಲಿ ಸೈಡ್ ಇದು ಕಟ್ಟಕ್ಕೆ ಅನಿಸುತ್ತೆ. ಸೊ ಹಿಂಗಿದೆ. ಸೊ ಬನ್ನಿ ಇವಾಗ ಅದಕ್ಕಿಂತ ಮುಂಚೆ ದೇವಸ್ಥಾನ ನೋಡ್ಕೊಂಬರೋಣ. ನೋಡ್ರಿ ಹೆಂಗೆ ದೇವಸ್ಥಾನಕ್ಕೆ ಅಲ್ಲೇನಿಲ್ಲ ಕಣ. ಈಗ ಗಾಡೀಲಿ ಬರ್ತಾ ನಮ್ಮ ಅಜ್ಜಿಯವರು ವಾಮಿಟ್ ಮಾಡ್ಕೊಂಡ್ರು ಪಾಪ. ಅವ್ರಿಗೆ ಹೊಟ್ಟೆ ಒಳಗೆಲ್ಲ ಕಲಿಸ್ಬಿಟ್ಟು, ಇವರಲ್ಲ ನಮ್ಮ ಜಯಮ್ಮನವರಲ್ಲ, ನಮ್ಮ ಕವಿತಾಕವ್ರ ಅಮ್ಮನವರು
ನಮ್ಮಮ್ಮ ಯಾಕೆ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಯಾಕಮ್ಮ ನಿಮಗೂ ಹುಷಾರಿಲ್ವಾ? ಹಾಂ, ನಿಮಗೂ ಒಳಗಡೆ ಹೆಂಗೇಗೋ ಆಗ್ತಿದ್ಯಾ ಅನ್ನಿಸ್ತಾ ಇದೆಯಾ? ಚುಮ ಅನ್ನಿಸ್ತಾ ಇದೆಯಾ? ಇದೇಮ್ಮ ಟೆಂಪಲ್ಲು, ಇದು ಟೆಂಪಲ್ಲು. ಹಂಗಾರೆ ಇಲ್ಲಿ 2 ದೇವಸ್ಥಾನ ಇದೆಯಾ? ಅಪ್ಪ ಇಲ್ಲಿ ತಪಸ್ ಮಾಡ್ತಿದ್ರು, ಸರಿ. ಅಲ್ಲಿ ಅವರು ಜೀವಂತ ಸಮಾಧಿ ಓಕೆ. ಅದಕ್ಕೆ ಆ ಸಮಾಧಿ ಜಾಗದಲ್ಲಿ ಬೃಂದಾವನ ಕಟ್ಟಿ ಪೂಜೆ ಮಾಡ್ತಾರೆ. ಓಕೆ. ಸೊ ಗೈಸ್, ಇಲ್ಲಿ ಫಸ್ಟ್ ಅವರು ತಪಸ್ ಮಾಡ್ತಾಯಿದ್ರು. ಅದಾದಮೇಲೆ ಅಲ್ಲಿ ಹೋಗಿ ಜೀವಂತ ಸಮಾಧಿ ಆಗಿರೋದ್ರಿಂದ ಅದನ್ನು ಸಪ್ರೇಟಾಗಿ ಕಟ್ಟಿ ಇವಾಗ ಅಲ್ಲೇ ನೆಲೆಸ್ತೀವಿ ಅಂತ ಹೋಗಿ ಜಾಗ ಕೇಳ್ಕೊಂಡು ಅಲ್ಲಿ ನೆಲೆಸಿರೋದು. ಓಕೆ, ಅವರೇ ಹೋಗಿ ನೆಲೆಸ್ತೀನಿ ಅಂತ ಕೇಳ್ಕೊಂಡು ಹೋಗಿ ಇಲ್ಲಿ ನೆಲೆಸಿರೋದಂತೆ. ಸೊ ಇಲ್ಲಿದೆ, ಬನ್ನಿ. ಅವ್ರದ್ದು ಅದನ್ನು ತಪಸ್ ಮಾಡ್ತಿದ್ದು ಈ ಮರದ ಕೆಳಗಡೆನೇ ಮಾಡ್ತಿದ್ದು. ಇಲ್ಲಿ ಇಟ್ಟಿದ್ದಾರಲ್ಲ ಗೈಸ್, ಇದೆ. ಸೊ ತೋರಿಸ್ತೀನಿ ಬನ್ನಿ, ಆ ಕಡೆಯಿಂದ ಒಂದು ರೌಂಡ್. ಇದೆಲ್ಲ ಫೋಟೋಸ್ ಇದ್ದಾವೆ. ಸೊ ಇಲ್ಲಿ ನೋಡಿ, ಏನಕ್ಕೆ ಮಣ್ಣೆಲ್ಲ ಎತ್ಕೊತಾರಲ್ಲ ಅವರು? ಮಣ್ಣೆಲ್ಲ ಎತ್ಕೊಂತಾರೆ ಗೈಸ್, ಅದು ಏನಕ್ಕೆ ಏನು ಗೊತ್ತಿಲ್ಲ. ಮಣ್ಣೆಲ್ಲ ಎತ್ಕೊಂಡು ಹೋಗ್ತಾವ್ರೆ. ಪೂಜ್ಯಾಯ ರಾಘವೇಂದ್ರಾಯ. ಇದು ನೋಡಿ ಗೈಸ್, ಶಿವಲಿಂಗು. ಸತ್ಯಧರ್ಮಕಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಇಲ್ಲಿದೆ ನೋಡಿ ಗೈಸ್. ಸೊ ಈ ಮರದ ಕೆಳಗಡೆ ಅವರೆಲ್ಲಿ ಕುತ್ಕೊಂಡು ತಪಸ್ ಮಾಡ್ತಿದ್ರಂತೆ. ಅದಾದಮೇಲೆ ಇಲ್ಲಿಂದ ಅಲ್ಲಿ ಹೋಗಿ ನಾನು ಅಲ್ಲಿ ನೆಲೆಸ್ತೀನಿ ಅಂತ ಕೇಳಿಕೊಂಡು ಜೀವಂತ ಸಮಾಧಿ ಆಗಿರೋದು. ಸೊ ಅಲ್ಲಿ ಬೃಂದಾವನ ಕಟ್ಟಿ ಅವ್ರಿಗೆ ಜಾಗ ಕೊಟ್ಟು ಇವಾಗ ಅಲ್ಲಿ ಪೂಜೆ ಮಾಡ್ತಾರೆ. ಸೊ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಬಿಚ್ಚಲಮ್ಮ ದೇವಸ್ಥಾನ ಸ್ಪೆಷಾಲಿಟಿ ಏನು ಗೊತ್ತಾ ಗೈಸ್? ಇದನ್ನು ಕಂಪ್ಲೀಟ್ ಅವ್ರು ಕಟ್ಟಿರೋದು ನೋಡಿ, ಇಲ್ಲಿ ಬರೆದಿದ್ದಾರೆ. ಈ ದೇವಸ್ಥಾನ ಕಂಪ್ಲೀಟ್ಲಿ ಅವ್ರು ಕಟ್ಟಿರೋದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ. ನನಗೆಲ್ಲ ಬರೀ ಇಲ್ಲಿ ಕಟ್ಟಡನೇ ಕಾಣಿಸ್ತೈತಲ್ಲ, ಅಂದರೆ ಕಲ್ಲದೆ ಕಾಣಿಸ್ತೈತೆ. ಹೆಂಗೆ ಈ ದೇವಸ್ಥಾನನ ಬರೀ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದಂತೆ. ಇದು ನೋಡಿದ್ರೆ ಬರೀ ಕಲ್ಲೇ ಕಾಣಿಸ್ತೈತಲ್ಲ, ಅಲ್ಲಿ ಬರ್ದ ನೋಡಲಿ. ಬಿಚ್ಚಲಮ್ಮ ದೇವಸ್ಥಾನದ ವಿಶೇಷ, ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಬರ್ತಾವ್ರೆ. ಬಟ್ ಇಲ್ಲಿ ಕಲ್ಲೈತಲ್ಲ ಫುಲ್ಲು. ಗೈಸ್ ಮೈಟ್ ಬಿ ಅದು ಗರ್ಭಗುಡಿ ನಂಗೆ ಕಟ್ಟಿರ್ಬೋದ? ಇಲ್ಲ, ನನಗೇನು ಅದೂ ಹಂಗೆ ಕಾಣಿಸ್ತೈತೆ ನೋಡಿ ಗೈಸ್. ನಾವಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಪ್ರದಕ್ಷಿಣೆ ಆಗ್ತಿದ್ದೀವಿ. ಬೆಲ್ಲ ಮತ್ತು ಬಾಳೆಹಣ್ಣು ಅಂತಂತಾರೆ, ಹೆಂಗೆ ಹೌಕಮ್ ಗೊತ್ತಿಲ್ಲ ಗೈಸ್. ಇದು ನೋಡಿ ಗೈಸ್, ದೇವ್ರ ಮುಖಾನೇ ಡೈರೆಕ್ಟ್ ನೋಡೋದು ಅನಿಸ್ತೈತಲ್ವ? ಇದು ಲೈವ್ ನಮಗೆ ನೋಡ್ದಂಗೆ ಅನ್ನಿಸ್ತೈತದು. ಬಟ್ ನನಗೆ ಇದೇ ಡೌಟ್ ಹೊಡಿತಾರದು ಗೈಸ್, ಬೆಲ್ಲ ಮತ್ತು ಬಾಳೆಹಣ್ಣು ಅಂತಂದ್ರಲ್ಲ, ಹೌಕಮ್ಮ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನಗೂ ಗೊತ್ತಿಲ್ಲ, ದೇವ್ರನ್ನ ಪ್ರಶ್ನಿಸೋಷ್ಟು ದೊಡ್ಡವನು ನಾನಲ್ಲ. ಬಟ್ ಅವ್ರು ಬರ್ದಿದ್ದನ್ನು ಇಲ್ಲಿ ನೋಡಿದ್ನಲ್ಲ, ಕಾಣಿಸಿಲ್ಲ, ಹಂಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೆಯವರೆಲ್ಲ ಆಲ್ರೆಡಿ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟವ್ರೆ ದರ್ಶನ ಮುಗಿಸ್ಬಿಟ್ಟು. ಸೊ ಈಗ ಇಲ್ಲಿಂದ ನೆಕ್ಸ್ಟು ಬೇರೆ ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ಸೊ ಬನ್ನಿ, ಅಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಗೈಸ್, ನಾವು ಬಿಚ್ಚಲಮ್ಮ ಟೆಂಪಲ್ ನೋಡಿಕೊಂಡು ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ಬಂದ್ಬಿಟ್ಟು ಇದು ಬೆಟ್ಟದ ಮೇಲೆ ಸಿಚುಯೇಟ್ ಆಗಿರೋದಂತೆ. ಸೊ ನಿಮ್ಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ದಾರಿಲಿ ಪಾತ್ರೆಗಳು. ಕರಣ್, ನೀನೊಂದು ಯಾಕೆ ಎಗ್ ರೈಸ್ ಅಂಗಡಿ ಓಪನ್ ಮಾಡಬಾರ್ದು? ಮಾಡೋ ಬೇಗದಲ್ಲಿ ಸಿಗೋದು. ಕರಣಗೊಂದು ಎಗ್ ರೈಸ್ ಅಂಗಡಿ, ಹೋಟೆಲ್ ಓಪನ್ ಮಾಡುವ. ಸೊ ಇವಾಗ ಇಲ್ಲಿಂದ ಬೆಟ್ಟ ಹತ್ಬೇಕಮ್ಮ ನಾವೀಗ. ಕುಕ್ಕು ನೀನಾ ಬೆಟ್ಟ ಹತ್ಬೇಕಾ? ಓಪನ್ ಮಾಡಿದೆ ನೀನೇ ಅಂಗಡಿ ಓಪನ್ ಮಾಡೋದು ನೀನೇ. ಓಪನ್ ಮಾಡ್ತೇನೆ. ಮೇನ್ ಶೆಫ್ ನೀನೇ. ನೀನ್ ಟೇಸ್ಟ್ ನೀನ್ ಮಾಡೋಷ್ಟು ಟೇಸ್ಟ್ ನಾನು ಮಾಡ್ಲಿಕ್ಕೆ ಬರುದಿಲ್ಲ ಮಾರ್ರೆ. ಶೆಫ್ ಯಾವತ್ತೂ ಮೇನು. ಶೆಫ್ ಬಿಡು, ಅಂದ್ರೆ ನಿನ್ನಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ ನನಗೆ. ಎಕ್ಸ್ಪೀರಿಯನ್ಸ್ ಕೊಡ್ತೇನೆ, ನೀನು ಶೆಫ್ ಅಷ್ಟೇ ಮಾಡು ಸಾಕು. ವಿಶ್ವ ಬಜ್ಜಿ ಸ್ಮೆಲ್ ಬರ್ತೈತೆ ಅಲ್ವಾ? ಎಳಿತೈತೆ ಗೈಸ್. ಅಲ್ಲಿ ಹೆಂಗ್ ತಿಂದೋ ಗೊತ್ತಾ? ಬಿಚ್ಚಲಮ್ಮ ಟೆಂಪಲ್ ಹತ್ರ ಬಜ್ಜಿನ ನೆಕ್ಸ್ಟ್ ಲೆವೆಲ್ ತಿಂದಾಕ್ಬಿಟ್ಟಿದ್ದೀವಿ, ಹಂದಿ ತಿಂದಂಗೆ. ಎಷ್ಟು ಪ್ಲೇಟ್ ಮಜಾ ತಗೊಂಡಿದ್ದಿ? 8 ಪ್ಲೇಟಾ? 8 ಪ್ಲೇಟ್ ಗೈಸ್. ನಾನು ಹಿಂಗೆ ಕೈಲಿ ಹಿಂಗೆ ಇಟ್ಕೊಂಡಿದ್ದೀನಿ, ಹಿಂಗೆ ತಿರ್ಗಿಸೋಳಗೆ ಬಜ್ಜಿನೇ ಇಲ್ಲ ನನ್ನ ಕೈಲಿ. ಇವರೇ ಎಲ್ಲ ಎತ್ಕೊಂಡು ತಿಂದಾಕ್ಬಿಟ್ರು. ಸೊ ಇವಾಗ ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ವಾಪಸ್ ಬರ್ತಾ ತಿನ್ಬೇಕು. ನೋಡಿ, ಇದೇ ಎಂಟ್ರೆನ್ಸ್. ಪಂಚಮುಖಿ ಪ್ರಾಣದೇವ, ಏನೇನು ಪ್ರಾಣದೇವಾಯ ನಮಃ. ಓಕೆ, ಪಂಚಮುಖಿ ಪ್ರಾಣದೇವಾಯ ನಮಃ. ಸೊ ಚಪ್ಪಲ್ ಇಲ್ಲೇ ಬಿಡಬೇಕು ಗೈಸ್, ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ. ನಾವು ಹಾಕೊಂಡು ಬಂದ್ಬಿಟ್ಟು ಬರ ಇಲ್ಲೇ ಬಿಟ್ಬಿಡೋಂಗಲ್ಲ ಚಪ್ಪಲ್ಲ, ಹೇಳ್ತೀನಿಲ್ಲ.
ಅಲ್ಲೇ ಯಾಕೆ ಸುಮ್ಮನೆ. ಸೊ ಇಲ್ಲೇ ಚಪ್ಪಲ್ ಬಿಟ್ಬಿಡು ಹೋಗೋಣ. ಹೋದ್ರೆ ಇವತ್ತೇ ಹೋಗ್ಬಿಡಿ ನಾನು ಚಪ್ಪಲ್ ಆಗಿದ್ದಾಗಲಿ. ಏನಂತೀಯ? ಇಲ್ಲಿ ಬಿಡ್ತೇನೆ, ಇನ್ನೊಂದು ಅಲ್ಲಿ ಬಿಡ್ತೇನೆ. ಇಲ್ಲೇ ಬಿಡು ಮಾರ, ಯಾರು ಎತ್ಕೊಂತಾರೆ ಬಾ. ಗೈಸ್ ನೋಡಿ, ನಾವಲ್ಲಿ 5 ರೂಪಾಯಿ ಉಳಿಸ್ಬೇಕು ಬಜ್ಜಿಗೆ ಆಯ್ತದೆ ಅಂತ ಅಂದ್ಬಿಟ್ಟು ಅಲ್ಲಿ ಚಪ್ಪಲ್ ಬಿಟ್ಟಿದ್ದೀವಿ. ಇವಂದೇ ಐಡಿಯಾ. ಇಲ್ಲ ಅಲ್ಲ, ಅದು ನೋಡ್ಕೊಂಡು ಬರೋದು. ಇದು ಎಂಟ್ರೆನ್ಸ್, ಈ ಕಡೆ ಎಂಟ್ರೆನ್ಸ್ ಗೈಸ್. ಇಲ್ಲಿ ನೋಡ್ಕೊಂಡು ಬರ್ಬೇಕು ನೀವು. ಸೊ ಇಲ್ಲಿರೋದು ಎಂಟ್ರೆನ್ಸು. ನೋಡಿ ಗೈಸ್, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಆಲ್ರೆಡಿ ಕ್ಯೂ ಬಂದ್ಬಿಟ್ಟವ್ರೆ. ಹೋಗಕ್ಕೆ ಅರ್ಧ ಗಂಟೆ. ಏಯ್ ಹಲೋ ಬನ್ನಿ ಮೇಡಮ್ ಅವರೇ. ಗೈಸ್ ಇಲ್ಲಿ ಬಂದಿದ್ದೀನಿ ಗೈಸ್ ನಾನು. ಅಲ್ಲೊಂದಿದೆ ನೋಡಿ, ಅಲ್ಲಿ ಏನೋ ಒಂದಿದೆ, ಅಲ್ಲಿ ಏನೋ ದೇವಸ್ಥಾನ ಏನೋ ಇದೆ. ಅದು ಅಲ್ಲಿಗೆ ಹೋಗಿದ್ದಿದ್ದು ನಾನು, ಇಲ್ಲಿಗೆ ಬಂದಿರಲಿಲ್ಲ, ಅಲ್ಲಿಗೆ ಹೋಗಿದ್ದೆ ಅನ್ಸುತ್ತೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ನೋಡೋಣ ಬನ್ನಿ. ಕ್ಯೂ ಎಷ್ಟು ದೂರ ಆಯ್ತಲ್ಲಪ್ಪ. ಇದು ಬೆಟ್ಟ ಹತ್ತಾಗ ಹತ್ಬೇಕು ನೋಡಿ ಗೈಸ್, ಅಲ್ಲಿ ಮೆಟ್ಲು ಹಿಂಗೈತೆ ಗೈಸ್. ನಾವು ನಮ್ಮ ಪಂಚಮುಖಿ ಆಂಜನೇಯನ ದೇವಸ್ಥಾನ ದರ್ಶನ ಮಾಡಿಕೊಂಡು ಇಲ್ಲಿ ಲಕ್ಷ್ಮೀ ದೇವಿ ತಾಯಿ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಕವಿತಕರು ಫೋಟೋ ತೆಗಿ ಅಂತ ಹಿಂಸೆ ಇಕ್ತಾವ್ರೆ. ನಿಂತ್ಕೊಳಕ ಪೋಸ್ ಕೊಡಕ್ಕ. ಹುಷಾರು ಬಿದ್ದಿದ್ಬಿಟ್ಟಿಯಾ? ಪೋಸ್ ಪೋಸ್ ಬಿಡು, ಬ್ಯಾಗ ಓಲಿ ಆಯ್ತು. ಹೋಗೋ ಮರ. ಸಕಾಲಾಗಿದೆ ಬಾ. ನೆಕ್ಸ್ಟ್ ಫಿಲಮ್ ಹೀರೋಯಿನ್ ಮಾಡಿಸ್ಬೋದು ಗೈಸ್. ಇವನು ಗೋಲಿ ಸೋಡಾ ಕುಡಿಯೋಣ ಅನ್ನಕ್ಕೆ, ಗೋಳಿ ಸೋಡಾ ಕುಡಿತಾನೆ ಅಂದ್ರೆ ಗೋಳಿ ಸೋಡಾ ಇವನೇ ಅಂತಿದ್ದು. ಸನ್ಸೆಟ್ ಆಗ್ತಿದೆ ಗೈಸ್, ಸನ್ಸೆಟ್ ಆಗ್ತಿದೆ ಅಂತ ಅವನಿಗೆ. ಫೋಟೋ ತೆಗಿಬೇಕಂತಾರೆ ಸನ್ಸೆಟ್ ಆಗಿ. ವಾವ್ ರಾಜ್ಕುಮಾರ್. ಪಾಸ್ಪೋರ್ಟ್ ಸೈಟ್ ಸುಮ್ಮನಿರ ನೀನು ಸಾವನೇದು. ಇರೋದು ಕಣ್ಣು ಬಿಡ, ಸಾವು ಕಣ್ಣೇ ಬಿಡಲ್ಲ ಗೈಸ್ ಅವನು. ಹಿಂಗಂತ ಯಾರವನು? ಬಾರೋ ಗೋಳಿ ಸೋಡಾ ಕುಡಿಯುವಂತೆ ರಾಜ್ಕುಮಾರ್. ಗೈಸ್ ಗೋಳಿ ಸೋಡಾ ಕುಡಿತಾನೆ ಈಗ ಅಕ್ಕಂಗೆ ಗೈಸ್ ಅಕ್ಕಂಗೆ. ಅಕ್ಕ ನಾನು ಬರ್ತೀನಿ, ಸೀಬೇಕಾ ತಿಂತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದವನೇ. ಅಕ್ಕ ಪಾಪ ಎತ್ತು ಬೇರೆ ಸೈಡ್ಗೆ ಇಟ್ಕೊಳ್ಳಿ. ಈಗ ನೋಡ್ರಿ ವಯಸ್ಸಾ ತಗ್ಲಾಕ್ತೀನಿ ನೋಡುವ ನೋಡಿ. ಪಾಪ ಅಕ್ಕಲಿ ರಾಯಚೂರವರು ಅಂತ ಬೇರೆ ಹೇಳಿವಲ್ಲ ಗೈಸ್. ನಾವಿಲ್ಲಿ ಬಂದ್ಬಿಟ್ಟು ಅಕ್ಕ ಪಕ್ಕದವ್ರವ್ರಿಗೆ ಇಷ್ಟೊಂದು ಜಾಸ್ತಿ ಮಾಡ್ತೀಯಲ್ಲ ಅಕ್ಕ ರೇಟು ಅಂತ ಹೇಳಿವಿ. ನೋಡ್ಬೇಕು ಇವಾಗ ಅಕ್ಕನ. ಕುಡಿಯ ಯಾಕ ಅಕ್ಕ? ಇವನೇ ಕುಡಿತೀನಿ ಅಂತ ಗೋಳಿ ಸೋಡಾ. ಯಾಕೆ ಕಚ್ಚಬೇಡ ಹೋ ಮರ. ಲವ್ ಬೈಟ್ ಕೊಡ್ತಾ ಇರೋದು. ಲವ್ ಬೈಟಾ? ಬೇಗ ಚಲೋ ನಡೀರಿ ಬರ್ತಾಯಿದ್ದೀವಿ. ಕುಡಿಯೋ ಗೋಳಿ ಸೋಡಾ ಯಾಕೋ ರಾಜ್ಕುಮಾರ್? ಎಲ್ಲ ವಕ್ಕ ಅಲ್ಲಿ ಮುಂದೆ ಅಲ್ಲೇ ಐತೆ. ಹಾಕೊಡ್ತೀನಿ ನೋಡಿ ಈಗ ಅವನಿಗೆ. ಚೆನ್ನಾಗೈತೆ ಇಲ್ಲ ಅದು? ಅಕ್ಕ ಸಿಬೇಕಾಯಿ ಎತ್ತಿಡಿ ಅಂತ ಹೇಳೇನಕ್ಕ. ಅಲ್ಲಿ ನೋಡು ಸಪ್ರೇಟ್ ಇಟ್ಟಾರ್ಲಿ, ನಿನಗೋಸ್ಕರ ಸಪ್ರೇಟ್ ಇಟ್ಟಾರ. ತಗ ಫೋನ್ ಪೇ ಐತಾ ನಿಮ್ಮ ಹತ್ರ? ನೀನು 7 ಆದ್ರೆ ಅವ್ರು 14 ಫುಲ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಆಗಲ್ಲ ವಿಡಿಯೋದಾಗೆ. ಅಕ್ಕ ಎಷ್ಟು ಪೀಸ್ ಮಾಡ್ಬೇಕು ಗೊತ್ತಾ ನೀನು? ರಾಯಚೂರಾಗ ಎಷ್ಟು, ಸಾರಿ ಈಗ ಕರ್ನಾಟಕದಾಗ ಎಷ್ಟು ಡಿಸ್ಟಿಕ್ ಅದಾವ ಅಷ್ಟು ಪೀಸ್ ಮಾಡ್ಬೇಕು ನೀನು. ಅಕ್ಕ ಉಪ್ಪು ಖಾರ ಬೇಕೇ ಬೇಕು. ಉಪ್ಪು ಖಾರ ಬೇಕೇ ಬೇಕು. ಹಾಕ್ಲಿಲ್ಲ ಅಂದ್ರೆ ಮಜಾನೇ ಇಲ್ಲ ಗೈಸ್. ಎಲ್ರ ಬಾಯಲ್ಲಿ ನೀರು ಬರ್ತಾ ಇದ್ಯಾ? ಬಾಯಲ್ಲಿ ಫೋನ್ ಪೇ ಅಕ್ಕ ಇನ್ನೊಂದು ಸ್ವಲ್ಪ ಹಾಕು ಖಾರ. ಸಾಕಪ್ಪ? ಸಾಕಾ? ಎಲ್ಲೈತಕ್ಕ ಸ್ಕ್ಯಾನರು? ಇಲ್ಲೇ ಮಾಡು ಅಕ್ಕ. ಇವನ್ ಗೋಳಿ ಸೋಡಾ ಆಯ್ತಾ ಅಕ್ಕ? ನೋಡು ಈಗ 30 ರೂಪಾಯಿ ಅಕ್ಕ. ಅಕ್ಕ ಈ 20 ಯಾಕೆ ನೋಡಿ ಅಕ್ಕ, ನಾವು ರಾಯಚೂರವ್ರು ಅಂದ್ಮೇಲೆ ನೀನ್ ಕಮ್ಮಿಯಾಗಿ ಕೊಡ್ಬೇಕಲ್ಲ ಹೇಳು. ಏನಾಗಲ್ಲ ಆಯ್ತು. ನಿಮಗೂ ಬೇಡ ನಮಗೂ ಬೇಡ. 25 ಮಾಡಿ ಈಗ ನೋಡಿ. 25 ಮಾಡಿ ನೋಡಿ. ನಿಮ್ಗೂ ವೇಸ್ಟ್ ಆಗ್ತದೆ, ನಮಗೂ ವೇಸ್ಟ್ ಆಗ್ತದೆ ಆಮೇಲೆ ಸುಮ್ಮನೆ ಅಲ್ವಾ? ಕಲ್ಲಂಗಡಿ ತಿಂತೀಯನೋ? ಕಲ್ಲಂಗಡಿ ತಿಂತೀಯಾ? ಕೊಡಿ ಯಾಕಾಯ್ತು. ಎಷ್ಟು ಕಲ್ಲಂಗಡಿ? ಎಷ್ಟು? 20. ತಗೊಳ್ಳೋ. ತಿನ್ನಲಿ. ಪಾಪ ತಿನ್ನು. ತಗೊಳ್ಳೋ. ಕೇಳ್ತಾವ್ರಿ. ತಗೊಳ್ಳೋ. ಯಾಕೋ ತಗೋ. ನಾಚ್ಕೊಂತವನಕ್ಕ ಅವನು. ಹೋಗ್ಲಿ, ನಾನಲ್ಲ ಅವನು. ಗೈಸ್ ಕ್ರೇಜಿ ಅನ್ಕೊಳ್ಳಿ. ಹೆಂಗೈತ ಕೊಡ ಇಲ್ಲಿ. ಒಬ್ಬನೇ ತಿಂತ ನೋಡಿ ರುಚಿ ನೋಡಿ. ನೀನು ರುಚಿ ನೋಡಿ ಕೊಡೋದು. ತಗೋ ವಿಷಯ. ನಾನು ತಿನ್ನೋದೇ ಇಲ್ಲ ಚೆನ್ನಾಗಿಲ್ಲ ಅಂದರೆ. ಗೈಸ್ ಇಲ್ಲಿ ಅದೇ ಚೋಟ ಮರಿ. ಏನೇನವ ಏನೇನೈತೆ ಹೇಳು ಚೆನ್ನಾಗಿ ಹೇಳಿದೆ. ಕ್ರೇಜಿ.
ಸೊ ಗೈಸ್ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋ ಟೈಮ್. ಬನ್ನಿ ಅವ್ರನ್ನೆಲ್ಲ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಅಂದಾಗ ಊಟ ಮಾಡಬೇಕು, ಹೊಟ್ಟೆ ಹಸಿತೈತೆ ಆಲ್ರೆಡಿ, ಅದಕ್ಕೆ ಸೈಡ್ಸ್ ಎಲ್ಲ ತಿಂತಾಯಿದ್ವಿ. ಸೊ ಗೈಸ್ ಇವ್ರನ್ನೆಲ್ಲರೂ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ಹತ್ಕೊಂಡು ಇಲ್ಲೇ ಕರ್ಕೊಂಡು ಬಂದಾಯಿತು. ಎಲ್ಲ 4:15ಗೆ ಬರ್ತದೆ ಟ್ರೈನು ಅಂದ್ಕೊಂಡು ಎಲ್ಲ ನಿದ್ದೆ ಹೊಡ್ಕೊಂಡು ಮನ್ಗಿದ್ರು. ಈಗ ಎದ್ದವ್ರೆ. ಇವನು ನಮ್ಮ ಸಾವುಕಾರ ಈಗಲೇ ಹೋಯ್ತಾವನು, ಇಲ್ಲೇ ಮೆಟ್ರೋ ಹತ್ತುತ್ತಾನೆ ಗೈಸ್. ಸೊ ಹಂಗಾಗಿ ಇವನ್ನ ಸೆಂಡ್ ಆಫ್ ಮಾಡೋ ಟೈಮು. ಬರ್ತೇನಾ? ಹುಷಾರಾಗಪ್ಪ ರಾಜ್ಕುಮಾರ್ ಹುಷಾರಾಗಿ ಹೋಗೋ, ಸಿಗುವ, ಬಾಯ್. ಸೊ ಇವನು ಇಲ್ಲಿಂದ ಹಿಂಗೆ ಹೋಯ್ತಾನೆ ಗೈಸ್. ಇಲ್ಲೇ ಇಲ್ಲ ಮೆಟ್ರೋ. ಹಾಂ ಅದು ಒಂಥರ ಟ್ರೈನೇ. ಸರಿ ಆಯ್ತು, ಹುಷಾರಾಗಿ ಹೋಗೋ, ಹೋದ್ಮೇಲೆ ಮೆಸೇಜ್ ಹಾಕು. ಚಲೋ, ಅದು ಅವನಿಗೆ ನಾನು ಹೇಳ್ತೀನಿ, ಅಡ್ರೆಸ್ಸು ಪೋರ್ಟಲ್ ಮಾಡು ನೋಡಿ. ಚಲೋ. ಸೊ ಗೈಸ್ ಇವರೆಲ್ಲ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ನಾವು ಟ್ರೈನ್ ಮೊದಲೇ ಬರುವಾಗ ಡಿಲೇ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು 1 hour ಡಿಲೇ ಆಯ್ತದೆ ಅಂತ ಅಂದ್ಕೊಂಡು 1 hour ಡಿಲೇ ಬೇರೆ ಆಗಲಿಲ್ಲ. 3:15ಗೆ ಬಂದು ಯಶವಂತಪುರಲ್ಲಿ ನಿಲ್ಸಿತ್ತು. ಇವರೆಲ್ಲ ಮಲಗಿದ್ರು. ಎಲ್ಲ ಜನ ಇಳ್ಕೊಂಡು ಹೋಗುವಾಗ ಯಶವಂತಪುರ ಅಂದರೆ ಎಲ್ಲ ಗುಡು ಅಂತ ಎದ್ದವ್ರೆ. ಇವಾಗ ಲಗೇಜ್ ಎತ್ಕೊಂಡು ಇವಾಗ ಇಲ್ಲಿಂದ ನಮ್ಮೂರು ಟ್ರೈನ್ಗೆ ಟಿಕೆಟ್ ತೊಗೋಬೇಕು ಗೈಸ್. ಸೊ ಯಶವಂತಪುರ ಟು ನಮ್ಮೂರಿಗೆ ತೊಗೊಂಡು ಅಲ್ಲೇ ಹೆಜ್ಜಿಡ್ದು ಎಲ್ಲ ನಿದ್ದೆಗಣ್ಣಲ್ಲಿ ಅರ್ಧ ನಿದ್ದೆಗಣ್ಣಲ್ಲಿ ಅದು ಎತ್ಕೊಂಡ್ರ ಇದು ಎತ್ಕೊಂಡ್ರ ಅಂತ ಕೇಳ್ತಾವ್ರೆ. ಸೊ ಚೆನ್ನಾಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್ಪು. ಬಟ್ ಇವ್ರನ್ನೆಲ್ಲ ಇಲ್ಲೇ ಬಿಟ್ಟಿದ್ದಿದ್ರೆ ಮಾತ್ರ ಹೋಗಿರೋರು ನೆಕ್ಸ್ಟ್ ಸ್ಟೇಷನಿಗೆ. ಅಮ್ಮ ಯಶವಂತಪುರ ಬತ್ತಾ ಯಶವಂತಪುರ ಬತ್ತಂದ್ಬಿಟ್ಟು ಹಂಗೆ ಮಲಗಿದ್ರು ಎಲ್ಲರೂ. ಅಲ್ಲಿ ಯಾರೋ ಗೈಸ್ ಯಶವಂತಪುರ ಬತ್ತು ಅಂತಂದ್ರಂತೆ. ಇವ್ರಿಗೆ ಗೊತ್ತಿಲ್ಲ ಪಾಪ, ಯಲಹಂಕ ಆದ್ಮೇಲೆ ಯಶವಂತಪುರ ಬರೋದು ಅಂತ. ನಮ್ಮಮ್ಮ ನಾವು ಯಲಹಂಕದಲ್ಲಿ ಇಳಿಯೋದು ಅಂತಂತಿದ್ರಂತೆ. ಮಿಸ್ ಆಗಿದ್ರೆ ನೆಕ್ಸ್ಟ್ ಸ್ಟೇಷನ್ ಪೋಟ್ರ ಗಣೇಶ. ಸೊ ಹೆಂಗೋ ಸದ್ಯ ಎದ್ದು ಎಲ್ಲ ದಡ ಅಂತ ಲಗೇಜ್ ಎತ್ಕೊಂಡು ಎಲ್ಲ ಹೇಳಿದ್ರು. ಸೊ ಇವಾಗ ಇವ್ರನ್ನೆಲ್ಲರನ್ನು ಕರ್ಕೊಂಡು ನಾವು ನಮ್ಮೂರಿಗೆ ಹೋಗೋ ಅಂತೂ 2 ದಿನ ಆದ್ಮೇಲೆ ನಮ್ಮೂರಿಗೆ ವಾಪಸ್ ಹೋಗ್ತಿದ್ವಿ. ಆ ಫೀಲೇ ಒಂಥರ ಬೇರೆ ಗೈಸ್. ಸೊ ಗೈಸ್ ಯಪ್ಪ ದೇವ್ರೇ ಗೈಸ್, ಇವ್ರನ್ನೆಲ್ಲ ಕರ್ಕೊಂಡು ಮಂತ್ರಾಲಯದಿಂದ ಯಶವಂತಪುರಕ್ಕೆ ಬಂದು ಅಲ್ಲಿ ನಮ್ಮ ಅಣ್ಣ ಏನು 4:15 ಟ್ರೈನ್ ಇದ್ದರೆ ಅಣ್ಣವರು ನಮ್ಮ 4:40ಕ್ಕೆ ಬರ್ತಾರೆ. ಅವ್ರನ್ನ ವಾಪಸ್ ಕಳಿಸ್ಬಿಟ್ಟು ಎಲ್ಲರೂ ಟ್ರೈನ್ ಹತ್ಕೊಂಡ್ಬಂದು. ಸೊ ಈಗ ಇನ್ನೇನು ನಮ್ಮ ಸ್ಟೇಷನ್ ಬಂತು, ಇಳ್ಕೋಬೇಕು. ಸೊ ಅದಕ್ಕೆ ಎಲ್ರಿಗೂ ಬಾಯ್ ಹೇಳೋ ಟೈಮ್. ಹೆಂಗೆ ಅನ್ನಿಸ್ತಪ್ಪ ಮಂತ್ರಾಲಯಂ ಟ್ರಿಪ್ಪು? ಸೂಪರ್. ಹೆಂಗೆ ಅನ್ನಿಸ್ತಕ್ಕ? ನನ್ನ ಅದಕ್ಕೆ ನಮ್ಮದಕ್ಕೆ ಫುಲ್ ಪೀಸ್. ನಿಮ್ಗೆ ಹೆಂಗೆ ಅನ್ನಿಸ್ತಾ ಜಿ? ಚೆನ್ನಾಗಿ ಅನ್ನಿಸ್ತಾ? ದರ್ಶನ ಎಲ್ಲ ಚೆನ್ನಾಗಿತ್ತಾ? ಸೊ ಇಲ್ಲಿಂದ ಇನ್ನೊಂದು ಹೆಂಗಿದೆ, ಇಲ್ಲೆಲ್ಲ ಎಲ್ಲಿ ಕೂತ್ಕೊಬಿಟ್ಟವ್ರೆ. ಹೆಂಗೆ ಅನ್ನಿಸ್ತು ಮಂತ್ರಾಲಯ? ಪೀಸ್. 2 ಸರಿ ದರ್ಶನ ಮಾಡ್ಕೊಂಡ್ ಬಂದಿದ್ಯಾ ನೀನು? 2 ಸಲ ದರ್ಶನ ಮಾಡಿರೋ ನಿನಗೆ ಹೆಂಗೆ ಅನ್ನಿಸ್ತು ಮಮ್ಮಿ ಮಂತ್ರಾಲಯಂ ದರ್ಶನ? ಅತ್ತೆ ನಿನಗೆ? ಸೂಪರ್. ನೀನ್ ಹೇಳ್ಬೇಕು ಮೈನು. ಹೆಂಗೆ ಅನ್ನಿಸ್ತು ಮಾನು ನಿನಗೆ? ನಿನಗೆ ನಿನಗೆ ಗಿಂಟಾಕ್ಬಿಡ್ತೀನಿ ನಿನಗೆ. ಓ ಇಲ್ಲಿ ಇನ್ನೊಬ್ರು ಮನೆ ಕೊಬಿಟ್ಟವ್ರೆ ಗೈಸ್. ಸೊ ಇವ್ರನ್ನೆಲ್ಲ ಕರ್ಕೊಂಡು ನಾವು ಮಂತ್ರಾಲಯಂ ಟ್ರಿಪ್ ಹೊಡ್ಕೊಂಡು ಬಂದು ಈಗ ಎಲ್ಲರೂ ನಮ್ಮ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಯಾರು ಬರ್ತಾರೆ. ಸೊ ನಮ್ಮ ಸ್ಟೇಷನ್ ಬಂತು ಗೈಸ್. ಸೊ ಈಗ ಇರೋಬರೋ ಲಗೇಜ್ ಎಲ್ಲ ನಿಂತ್ಕೊಂಡು ನಾವು ನಮ್ಮ ಮನೆ ಕಡೆಗೆ ಹೋಗೋ ಟೈಮ್. ಇವರೆಲ್ಲ ಮೈಸೂರಿಗೆ ಹೋಗ್ತಾರೆ. ಸೊ ನಾವು ನಮ್ಮೂರ ಕಡೆಗೆ ಹೋಗ್ಬೇಕು. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆಕ್ ಎಲ್ಲ ಬಾಯ್. ಸೈನಿಂಗ್ ಆಫ್.